ಪ್ರಾಚೇತಸ ದಕ್ಷ ಹುಟ್ಟಿದ ದಕ್ಷ ಸೃಷ್ಟಿ ವಿಸ್ತಾರ ಮಾಡಬೇಕು. ಪ್ರಚೇತಸರು ಏನೂ ಮಾಡಿಲ್ಲ. ಅವರು ಮರಗಳನ್ನು ಸುಡುವುದನ್ನು ಬಿಟ್ಟರು. ಸರಿ, ಮರಗಳ ಮಗಳನ್ನು ಮದುವೆ ಆದರು, ಅವಳಲ್ಲಿ ಒಬ್ಬ ಮಗ ಹುಟ್ಟಿದ, ಪ್ರಾಚೇತಸ ದಕ್ಷ. ಸೃಷ್ಟಿ ವಿಸ್ತಾರ ಮಾಡಪ್ಪ ನೀನು ಅಂತ ಹೇಳಿ ಹೊರಟೋದ್ರು ಅವರು. ಈ ದಕ್ಷ ಸೃಷ್ಟಿ ವಿಸ್ತಾರ ಮಾಡಬೇಕಾಗಿದ್ದರೆ ಅದಕ್ಕೆ ಬೇಕಾದಂಥ ಶಕ್ತಿ ಪಡಿಬೇಕಲ್ಲ. ಶಕ್ತಿ ಪಡೆಯುವುದಕ್ಕೋಸ್ಕರ ಅವನು ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾನೆ. ನನಗೆ ಶಕ್ತಿ ಕೊಡು ಭಗವಂತ ಅಂತ. ಬಹಳ ಸಮಯ ತಪಸ್ಸಿನ ಫಲವಾಗಿ ಅವನಿಗೆ ಭಗವಂತ ಕಾಣಿಸಿಕೊಳ್ತಾನೆ. ಭಗವಂತ ಕಾಣಿಸಿಕೊಂಡಾಗ ಆ ಭಗವಂತನನ್ನು ನೋಡಿದಂಥ ಒಂದು ಆನಂದ ಮತ್ತು ಸಂಭ್ರಮೋತ್ಸಾಹದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಭಾಗವತದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಜ್ಞಾನಿಗಳು ಭಗವಂತನ ಕುರಿತು ಮಾಡಿದ ಸ್ತೋತ್ರಗಳಿವೆಯಲ್ಲ, ಇದೇ ಒಂದು ಅದ್ಭುತವಾದಂಥ ರಸಘಟ್ಟಿ. ಇಲ್ಲಿ ದಕ್ಷ ಪ್ರಜಾಪತಿ ಭಗವಂತನನ್ನು ಸ್ತೋತ್ರ ಮಾಡಿದ. ಆ ಒಂದೊಂದು ಸ್ತೋತ್ರದ ಒಂದೊಂದು ಪದ್ಯವೂ ಕೂಡ ಅಧ್ಯಾತ್ಮದ ಪ್ರಮೇಯಗಳ ರಸಘಟ್ಟಿಯಾಗಿರುತ್ತೆ. ನಮಃ ಪರಾಯ ಅವಿತಥಾನುಭೂತಯೇ, ನಮಃ ಪರಾಯ ಅವಿತಥಾನುಭೂತಯೇ ಅಂತ ಅವನು ಹೇಳ್ತಾನೆ. ಭಗವಂತ ನಿನಗೆ ನಮಸ್ಕಾರ. ಯಾಕೆ ಅಂದರೆ ನೀನು ಅವಿತಥಾನುಭೂತಿ ಅಂತ. ಅನುಭೂತಿ ಅಂದರೆ ಗೊತ್ತಿದೆ ನಿಮಗೆ, ಅನುಭವ, ಜ್ಞಾನ. ನಮ್ಮ ಅನುಭೂತಿಗಳು ಯಾವಾಗಲೂ ನಾವು ಎಣಿಸಿದಂತೆ ಆಗತ್ತೆ ಅಂತಿಲ್ಲ. ಅವು ವಿತಥಾಗಿ ಬಿಡ್ತವೆ. ಅಂದರೆ ನಾವು ಎಣಿಸಿದಂತೆ ಯಾವುದೂ ಆಗೋಲ್ಲ. ನಮ್ಮ ಅರಿವು ಅದು ನಾವು ಬಯಕೆಗೆ ತಕ್ಕಂತೆ ಫಲವನ್ನು ಕೊಡುವುದಿಲ್ಲ. ನಾವು ಬಯಸುವುದೊಂದು, ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಒಂದಾಗುತ್ತೆ. ಆದರೆ ಭಗವಂತನಲ್ಲಿ ಅಂಥ ಪ್ರಶ್ನೆ ಇಲ್ಲ. ಅವನ ಅನುಭೂತಿ, ಅವನ ಜ್ಞಾನ ಅದು ಸತ್ಯ ಸಂಕಲ್ಪ ಅಂತ ಹೇಳ್ತಾರಲ್ಲ, ಅದು ಎಂದೂ ವಿತಥ ಆಗುವುದಿಲ್ಲ ಅಂತ. ಭಗವಂತ ನೀನು ಏನನ್ನು ಬಯಸಿದೆಯೋ ಅದಾಗಿಬಿಡುತ್ತೆ. ಆಮೇಲೆ ಅವನು ಹೇಳ್ತಾನೆ, ನೀವು ಈ ತ್ರಿಸರ್ಗ ಉಂಟಲ್ಲ, ಸತ್ವ ರಜಸ್ ತಮೋ ಗುಣಗಳು, ತ್ರಿಗುಣಗಳ ಸೃಷ್ಟಿ. ಆ ತ್ರಿಗುಣಗಳ ಸೃಷ್ಟಿಗೆ ನೀನೇ ನಿಮಿತ್ತ. ಕೆಲವರಲ್ಲಿ ಸತ್ವಗುಣ, ಕೆಲವರಲ್ಲಿ ರಾಜಸ ಸ್ವಭಾವ, ಕೆಲವರಲ್ಲಿ ತಾಮಸ ಸ್ವಭಾವ. ಇದನ್ನು ಸೃಷ್ಟಿ ಮಾಡಿರತಕ್ಕಂಥ ನಿಮಿತ್ತ ಕಾರಣ ನೀನು. ಅಂಥ ತ್ರಿವಿಧ ಸೃಷ್ಟಿಗೂ ನೀನು ಹತ್ತಿರದ ಬಂಧು, ನೀನು ನಿಮಿತ್ತ ಬಂಧವೇ ಅಂತ. ಅದೃಷ್ಟ ಧಾಮ್ನೇ, ನಿನ್ನ ಮಹಿಮೆಯನ್ನ ಕಂಡವರು ಇಲ್ಲ. ಧಾಮ ಅಂದರೆ ಮಹಿಮೆ, ತೇಜಸ್ಸು, ಶಕ್ತಿ. ಅದೃಷ್ಟ ಧಾಮ್ನೇ, ನಿನ್ನ ತೇಜಸ್ಸು, ನಿನ್ನ ಶಕ್ತಿ, ನಿನ್ನ ಮಹಿಮೆಯ ಇಯತ್ತೆಯನ್ನು ಕಂಡವರೇ ಇಲ್ಲ. ಯಾರು? ಅದು ಹೇಳ್ತಾರೆ, ಗುಣ ಸತ್ವ ಬುದ್ಧಿಭಿ ಅದೃಷ್ಟಧಾಮನೆ ಅಂತ. ಅಂದರೆ ಗುಣ ಅಂದರೆ ಅಪ್ರಧಾನ, ನಿನ್ನಿಂದ ಅಪ್ರಧಾನರಾದ, ನಿನ್ನಿಂದ ಸೃಷ್ಟರಾದ ಬ್ರಹ್ಮಾದಿ ದೇವತೆಗಳು. ಅವರು ಗುಣ ತತ್ವ ಬುದ್ಧಿಭಿ, ಅವರು ತತ್ವಾಭಿಮಾನ ದೇವತೆಗಳು. ನಿನ್ನಿಂದ ಅಪ್ರಧಾನರಾದ ಬ್ರಹ್ಮಾದಿ ಸಮಸ್ತ ತತ್ವಾಭಿಮಾನ ದೇವತೆಗಳ ಬುದ್ಧಿಗೂ ಗೋಚರವಾಗದ ಮಹಿಮೆ ನಿನ್ನದು. ದಕ್ಷ ಹೇಳ್ತಾರೆ, ನಾನು ಒಬ್ಬನೇ ಅಲ್ಲ, ಗುಣತತ್ವ ಬುದ್ಧಿಭಿ ಅದೃಷ್ಟಧಾಮ್ನೆ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ನಿನ್ನ ಹಿರಿಮೆ ಏನು ಅಂತ ತಿಳಿದಿಲ್ಲ. ಅಂಥ ಭಗವಂತ ನಿನಗೆ ನಮಸ್ಕಾರ ಅಂತ ಹೇಳ್ತಾನೆ. ಎಲ್ಲಿ ತನಕ ಅಂದರೆ ನಿರಸ್ತ ಮಾನಾವಧಯೇ ಸ್ವಯಂಭುವೆ ಅಂತ. ಮಾನ ಅಂತಂದರೆ ಪರಿಮಾಣ, ಇಯತ್ತ. ಅದರ ಅವಧಿಯಿಂದ ತುದಿ. ಎಲ್ಲಿಗೆ ಮುಗಿಯಿತು ಭಗವಂತನ ಮಹಿಮೆಯ ತುದಿ ಯಾವುದು ಅಂತ. ಪರೋ ಮಾತ್ರ ತನ್ವಾ ವಿಧಾನನತೆ ಮಹಿತ್ವ ಅನ್ವಷ್ಣು ಅಂತಿ ಋಗ್ವೇದ ಹೇಳುತ್ತೆ. ನಿನ್ನ ಮಹಿಮೆಯ ತುದಿಯನ್ನು ಕಂಡವರು ಇಲ್ಲ. ತುದಿಯನ್ನು ಕಂಡ್ರೆ ದೇವರು ಹಾಗಾಗ್ತಾನೆ, ಸೀಮಿತ ಆಯಿತು. ಯಾರ ಮಹಿಮೆಗೆ ತುದಿಯೇ ಇಲ್ಲವೋ, ನಿರಸ್ತ ಮಾನ ಅವಧಯೇ. ಮಾನ ಅಂತಂದರೆ ಪ್ರಮಾಣ, ಅವಧಿ, ಅದರ ಅವಧಿ. ನಿನ್ನ ಮಹಿಮೆಯ ತುದಿಯನ್ನು ಕಂಡವರಿಲ್ಲ. ಅಂಥ ನಿನಗೆ ಸ್ವಯಂಭುವೆ, ನೀನು ಸ್ವಯಂಭವತಿ ಅಂದರೆ ಸ್ವತಂತ್ರನಾಗಿರುವವನು. ನೀನು ಇನ್ನೊಬ್ಬರ ನಿಯಮಕ್ಕೆ ಒಳಪಟ್ಟಿರುವವನಲ್ಲ. ನೀನೀಗ ಬಂದಿಯಲ್ವಾ, ಅಥವಾ ಭೂಮಿಯಲ್ಲಿ ಅವತರಿಸ್ತೀಯಲ್ಲ, ಅದು ಕೂಡ ಯಾರೋ ಅಪ್ಪ ಅಮ್ಮನಿಂದಲ್ಲ, ಸ್ವಯಂಭವತಿ. ನೀನು ನಿನ್ನ ಇಚ್ಛೆಯಿಂದ ಅವತರಿಸಿ ಬರ್ತಿ, ನಿನ್ನ ಇಚ್ಛೆಯಿಂದ ಇದ್ದಿ,
ನಿನ್ನ ಇಚ್ಛೆಯಂತೆ ಅವತರಿಸಿ ಬರ್ತಿ, ಎಲ್ಲ ನಿನ್ನ ಇಚ್ಛೆಗೆ ತಕ್ಕಂತೆ ನೀನು ನಡ್ಕೊಳ್ತಿ ಹೊರತು ಇನ್ನೊಬ್ಬರ ಇಚ್ಛೆಗೆ ನೀನು ಬದ್ಧನಾದವನಲ್ಲ, ಇನ್ನೊಬ್ಬರ ನಿಯತಿಗೆ ಅಧೀನನಾದವನು ಅಲ್ಲ ನೀನು. ಅಂಥ ನಿನಗೆ ನಮಸ್ಕಾರ ಅಂತ. ಆಮೇಲೆ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲವು ಪ್ರಮೇಯಗಳನ್ನು ಮುಂದಿನ ಸ್ತೋತ್ರಗಳಲ್ಲಿ ಹೇಳ್ತಾರೆ ಅವರು. ಈಗ ನಯಸ್ಯ ಸಖ್ಯಂ ಪುರುಷೋ ವೇದ ಸಖ್ಯು ಸದಾ ವಸನ್ ವಸತಃ ಸಂವಸತಃ ಪುರೇಸ್ಮಿನ್ ಗುಣಃ ಯಥಾ ಗುಣಿನೋ ಅವ್ಯಕ್ತ ದೃಷ್ಟೇ ನಮೋ. ಅದರಿಂದ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಗುಣೋ, ಈಗ ಈ ದೇಹದ ಒಳಗೆ ಭಗವಂತ ಇದ್ದಾನೆ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಒಂದು ಮಾತು ಹೇಳ್ತಾನೆ. ನವೇದ ಸಖ್ಯಂ ಪುರುಷೋ ನಯಸ್ಯ ಸಖ್ಯಂ ಪುರುಷೋ ವೇದ ಸಖ್ಯು ಅಂತ. ಒಬ್ಬ ಒಳಗೆ ಇದ್ದಾನೆ, ನಮ್ಮ ಜೊತೆಗೆ ಒಬ್ಬ ಇದ್ದಾನೆ. ಅವನು ಯಾರು? ನಮ್ಮ ಗೆಳೆಯ. ದ್ವಾಸು ವರ್ಣಾಸೈಜ ಸಖಾಯ ಸುಮಾನಂ ವೃಕ್ಷಂ ಪರಿಷಸ್ವ ಜಾತೆ. ಎರಡು ಹಕ್ಕಿಗಳು ಒಂದೇ ಮರದಲ್ಲಿವೆ. ಸಖಾಯ, ಅವು ಪರಸ್ಪರ ಸ್ನೇಹಿತರು ಅಂತ ಹೇಳ್ತದೆ ವೇದ. ಎರಡು ಹಕ್ಕಿಗಳು ಒಂದೇ ಮರದಲ್ಲಿವೆ, ಅವು ಪರಸ್ಪರ ಸ್ನೇಹಿತರು. ಆದರೆ ಒಳಗಿರ್ತಕ್ಕ ಇನ್ನೊಬ್ಬ ಸ್ನೇಹಿತ ಯಾರು ಅಂತ ಇವನಿಗೆ ಗೊತ್ತೇ ಇಲ್ಲ. ಆ ಸ್ನೇಹಿತ ಯಾರು ಗೊತ್ತಿಲ್ಲ. ನವೇದ ಸಖ್ಯಂ ಪುರುಷೋ ಯಸ್ಯ ಸಖ್ಯೋ. ಒಳಗೆ ಒಬ್ಬ ಸಖ ಇದ್ದಾನೆ, ನಮಗೆ ಎಲ್ಲರಿಗಿಂತ ಹೆಚ್ಚು ಆತ್ಮೀಯನಾದಂಥ ಮಿತ್ರ ಒಬ್ಬ ಒಳಗಿದ್ದಾನೆ. ಆದರೆ ಅವನ ಸ್ನೇಹವನ್ನ ನಮಗೆ ತಿಳ್ಕೊಳ್ಳಿಕ್ಕಾಗಲಿಲ್ಲ. ಒಬ್ಬ ಸ್ನೇಹಿತ ಇದ್ದಾನೆ, ಅವನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ಆ ಪ್ರೀತಿಯನ್ನೇ ನಾವು ಗುರುತಿಸಿಕೊಳ್ಳಿಲ್ಲ. ನವೇದ ಯಸ್ಯ ನಯಸ್ಯ ಸಖ್ಯು ಪುರುಷೋ ವೇದ ಸಖ್ಯಂ. ಒಬ್ಬ ಗೆಳೆಯ ನಮ್ಮೊಳಗಿದ್ದಾನೆ, ಆದರೆ ಅವನ ಗೆಳೆತನ, ಅವನ ಪ್ರೀತಿ, ಅವನು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ, ಎಷ್ಟು ಪ್ರೀತಿ ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ, ಅದರ ಎಚ್ಚರವೇ ನಮಗಿಲ್ಲ. ನಾವೇ ಬದುಕ್ತಾ ಇದ್ದೇವೆ, ನಮ್ಮಿಂದಾಗೆ ಬದುಕ್ತಾ ಇದ್ದೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ನವೇದ ಸಖ್ಯಂ ಪುರುಷೋ ಯಸ್ಯ ಸಖ್ಯು ಸದಾ ವಸನ್ ಸಂವಸತ ಪುರೇಸ್ಮಿನ್ ಅಂತ. ಸಖ ವಸನ್ ಸಂವಸತ ಅವನು ನಮ್ಮ ಸಖ, ನಾವು ಅವನ ಸಖ. ಆದರೆ ಅವನು ಈ ದೇಹದಲ್ಲಿದ್ದಾನೆ, ನಾವು ಈ ದೇಹದಲ್ಲಿದ್ದೇವೆ. ಆದರೂ ಕೂಡ ಅವನಿಗೆ ನಮ್ಮ ಸಖ್ಯದ ಪರಿಚಯ ಇದೆ, ನಮಗೆ ಅವನ ಸ್ನೇಹದ ಪರಿಚಯ ಇಲ್ಲ. ನವೇದ ಸಖ್ಯಂ ಪುರೇ ಅಸ್ಮಿನ್. ಒಂದೇ ದೇಹದಲ್ಲಿ ನಾವಿದ್ದೇವೆ, ಆದರೆ ಈ ದೇಹದ ಒಳಗಿರತಕ್ಕಂಥ ನಮ್ಮನ್ನು ಅತ್ಯಂತ ಪ್ರೀತಿಸುವ ಒಂದು ವಸ್ತುವಿನ ಪ್ರೀತಿಯನ್ನೇ ಅರ್ಥ ಮಾಡಿಕೊಳ್ಳದೆ ನಾವು ಬದುಕ್ತಾ ಇದ್ದೇವೆ. ಇದು ಇಡೀ ಆ ಶ್ರುತ್ಯರ್ಥವನ್ನು ಬಹಳ ಚೆನ್ನಾಗಿ ಹೇಳುತ್ತೆ. ಅದಕ್ಕೆ ಒಂದು ದೃಷ್ಟಾಂತ ಬೇರೆ ಕೊಡ್ತಾರೆ. ಗುಣೋ ಯಥಾ ಗುಣಿನೋ ಅವ್ಯಕ್ತ ದೃಷ್ಟೇ. ಈಗ ವ್ಯಕ್ತ ದೃಷ್ಟಿ ಅವ್ಯಕ್ತ ದೃಷ್ಟಿ ಅನ್ನೋ ಪಾಠ ಇದೆ, ಹೆಚ್ಚು ಸುಂದರವಾದ ಪಾಠ ಅದು. ಗುಣೋ ಯಥಾ ಗುಣಿನೋ ಅವ್ಯಕ್ತ ದೃಷ್ಟೇ. ಹೇಗೆ ಅಂತಂದ್ರೆ ಒಂದು ಲೌಕಿಕ ದೃಷ್ಟಾಂತ ಕೊಡ್ತಾರೆ. ಗುಣ ಅಂತಂದ್ರೆ ಒಬ್ಬ ರಾಜನ ಪರಿಚಾರಕ. ಗುಣಿ ಅಂತಂದ್ರೆ ಅವನು ಪ್ರಧಾನ ವ್ಯಕ್ತಿ, ರಾಜ. ಒಂದೇ ಊರಿನಲ್ಲಿ, ಒಂದು ಪುರದಲ್ಲಿ, ಒಂದೇ ಅರಮನೆಯಲ್ಲಿ ಇದ್ದಾನೆ. ನೌಕರನು ಅರಮನೆಯಲ್ಲೇ ಇದ್ದಾನೆ, ರಾಜನು ಅರಮನೆಯಲ್ಲೇ ಇದ್ದಾನೆ. ಗುಣಿನಃ ಪುರೇ ಅಸ್ಮಿನ್ ವಸತಃ. ಒಂದೇ ಪುರದಲ್ಲೇ ವಾಸವಾಗಿರತಕ್ಕ ಒಬ್ಬ ರಾಜ ಮತ್ತು ಒಬ್ಬ ನೌಕರ. ಆದರೆ ಆ ರಾಜನಿಗೆ ಈ ನೌಕರನ ಮೇಲೆ ತುಂಬಾ ಪ್ರೀತಿ, ತುಂಬಾ ಸ್ನೇಹ. ಅದು ನೌಕರನಿಗೆ ರಾಜನಿಗೆ ಪ್ರೀತಿಸ್ತಾ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ. ಅವನಿಗೆ ಭಯ, ಹೆದರ್ತಾ ಇದ್ದಾನೆ. ಅಯ್ಯೋ ಆ ರಾಜ ಏನ್ ಮಾಡಿಬಿಡ್ತಾನೇನೋ, ರಗಳೆ ಬೇಡ ಅಂತ. ಅಂದ್ರೆ ರಾಜನ ಪ್ರೀತಿಯನ್ನು ಗುರುತಿಸದೆ ಇವನು ಭಯದಲ್ಲಿ ಮಗ್ನನಾಗಿ ಬದುಕ್ತಾ ಇರ್ತಾನೆ. ಅವ್ಯಕ್ತ ದೃಷ್ಟೇ. ಯಾಕೆ ಅಂದ್ರೆ ರಾಜ ತುಂಬಾ ಪ್ರೀತಿಸ್ತಾನೆ, ಆದ್ರೆ ತಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳೋಲ್ಲ. ಹಾಗಾಗಿ ರಾಜ ಪ್ರೀತಿಸ್ತಾನೆ ಅನ್ನೋದೇ ಗೊತ್ತಿಲ್ಲ ಈ ಸೇವಕನಿಗೆ. ಅವನ ದೃಷ್ಟಿ ನಿಲುವು ಉಂಟಲ್ಲ, ಅದು ಅವ್ಯಕ್ತ. ರಾಜನ ಪ್ರೀತಿ ಇವನಿಗೆ, ದೂತನಿಗೆ, ಕೆಲಸಗಾರನಿಗೆ, ನೌಕರನಿಗೆ ಗೊತ್ತಿಲ್ಲ. ಅವ್ಯಕ್ತ ದೃಷ್ಟೇ ಗುಣಿನಃ ಗುಣೋ ಯಥಾ. ಅವನ ಪ್ರೀತಿಯನ್ನು ಗುರುತಿಸದ, ಅವನ ಅತ್ಯಂತ ಪ್ರೀತಿ ಪಾತ್ರನಾದ ಒಬ್ಬ ನೌಕರನಂತೆ ಈ ಜೀವ ಇದ್ದಾನೆ. ಒಳಗಿಂದ ಭಗವಂತ ನಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ದಾನೆ, ಆದರೆ ಅವನ ಪ್ರೀತಿಯನ್ನೇ ಗುರುತಿಸದೆ ನಾವು ಬದುಕ್ತಾ ಇದ್ದೇವೆ. ನಾವು ಭಯಗ್ರಸ್ತರಾಗಿ ಬದುಕ್ತಾ ಇದ್ದೇವೆ. ಗುಣೋ ಯಥಾ ಗುಣಿನೋ ಅವ್ಯಕ್ತ ದೃಷ್ಟೇ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಹಾಗೆ ನಮ್ಮ ಒಳಗೆ, ನಮ್ಮ ಪಕ್ಕದಲ್ಲಿ ಎಲ್ಲರಿಗಿಂತ ಹೆಚ್ಚು ನಮ್ಮನ್ನು ಪ್ರೀತಿಸ್ತಾ, ಎಲ್ಲರಿಗಿಂತ ಹೆಚ್ಚು ನಮಗೆ ಆತ್ಮೀಯನಾಗಿ ನಮ್ಮನ್ನು ರಕ್ಷಿಸ್ತಾ, ತಸ್ಯ ಅವಿಜ್ಞಾತ ನಾಮ ಆಸೀತ್ ಸಖಃ ಅವಿಜ್ಞಾತ ಚೇಷ್ಟಿತಃ. ಹಿಂದೆ ಒಂದು ಕಡೆ ಇದೇ ಮಾತನ್ನ ಭಾಗವತ ಹೇಳಿದೆ. ಒಳಗೊಬ್ಬ ಗೆಳೆಯ ಇದ್ದಾನೆ,
ಯಾರು ಗೆಳೆಯ ಅಂತ ಅವನ ಹೆಸರು ಗೊತ್ತಿಲ್ಲ, ಏನು ಮಾಡ್ತಾನೆ? ಅವಿಜ್ಞಾತ ನಾಮಾಸೀತ್ ಸಖ ಅವಿಜ್ಞಾತ ಚೇಷ್ಟಿತ. ಆ ಗೆಳೆಯನ ಹೆಸರು ಗೊತ್ತಿಲ್ಲ, ಅವನು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಅಂತಹ ಒಬ್ಬ ಗೆಳೆಯ ಒಳಗೆ ಕೂತಿದ್ದಾನೆ. ನಾವು ಅವನ ಹೆಸರನ್ನು ಮರೆತಿದ್ದೇವೆ, ಅವನು ನಮ್ಮ ಮಾಡ್ತಾ ಇರತಕ್ಕಂಥ ಉಪಕಾರವನ್ನು ಮರೆತಿದ್ದೇವೆ. ನಮ್ಮ ಒಳಗೆ ಇದ್ದು ನಮ್ಮನ್ನು ಸದಾ ನಿಯಂತ್ರಿಸ್ತಾ ಇರುವ, ಪ್ರೀತಿಯಿಂದ ರಕ್ಷಿಸ್ತಾ ಇರತಕ್ಕ ಆ ಗೆಳೆಯನನ್ನ ಮರೆತ, ಅಂದ್ರೆ ರಾಜನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳದ ಒಬ್ಬ ನೌಕರನಂತೆ ನಾವು ಬದುಕುತ್ತಾ ಇದ್ದೇವೆ. ಅಂಥ ತಸ್ಮೈ ಮಹೇಶಾಯ ನಮಸ್ಕರೋಮಿ, ಅಂಥ ಪರಶಕ್ತಿಯಾಗಿರತಕ್ಕಂಥ ಮಹಾ ಈಶ, ಎಲ್ಲರ ಒಡೆಯರಿಗೂ ಒಡೆಯನಾದ ಸರ್ವ ಸಮರ್ಥನಾದಂಥ ಭಗವಂತನಿಗೆ ನಮಸ್ಕಾರ ಅಂತ. ಅಂದರೆ ಅವನು ತನ್ನ ಒಳಗಿದ್ದ ಭಗವಂತನನ್ನು ಎದುರು ಕಂಡಾಗ ಆದಂಥ ಅನುಭವ ಇದು. ನೀನು ಒಳಗೆ ಇದ್ದಿ, ಒಳಗೆ ಸ್ನೇಹಿತನಾಗಿ ಸದಾ ನಮ್ಮೊಳಗೆ ಇದ್ದಿ, ಆದರೆ ಅವಾಗ ನನಗೆ ಗುರುತಿಸ್ಲಿಕ್ಕೆ ಆಗಲಿಲ್ಲ. ಈಗ ನನ್ನ ಎದುರು ಬಂದು ನಿಂತಾಗ ನನ್ನ ಒಳಗಿದ್ದವನೇ ನನ್ನ ಎದುರು ಬಂದಿಯಲ್ಲ, ನಿನ್ನ ಪ್ರೀತಿ, ನನ್ನ ಮೇಲೆ ನಿನಗಿರತಕ್ಕಂಥ ಆ ಒಂದು ಪ್ರೀತಿ ಅಂಥದ್ದು. ಅದನ್ನು ಅರ್ಥ ಮಾಡಿಕೊಳ್ಳದೆ ಬದುಕತಕ್ಕಂಥ ನಮ್ಮ ಜೀವನದ ದುರಂತ ಅಂಥದ್ದು.